ಜಗ್ಗೇಶ್ ಹೇಳಿದ್ದು ಸಾಬೀತು ಮಾಡಿದ ಗಿಲ್ಲಿಗೆ ಈಗ ಸನ್ಮಾನವನ್ನ ಮಾಡಲಾಗಿದೆ. ಬಿಗ್ ಬಾಸ್ ವಿನ್ನರ್ಗೆ ಗಿಲ್ಲಿಗೆ ಸನ್ಮಾನಿಸಿದ ನಟ ಜಗ್ಗೇಶ್ ಹೇಳಿದ್ದು ಸಾಬೀತು ಮಾಡಿದ ಗಿಲ್ಲಿ ನಟ, ಹಾಗಾಗಿ ಸನ್ಮಾನವನ್ನ ಮಾಡಲಾಗಿದೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಸನ್ಮಾನವನ್ನ ಮಾಡಿದ್ದಾರೆ ನಟ ಜಗ್ಗೇಶ್ ಭೇಟಿಯಾದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮಲ್ಲೇಶ್ವರದ ಜಗ್ಗೇಶ್ ನಿವಾಸದಲ್ಲಿ ಭೇಟಿಯಾಗಿ ಸ್ವಲ್ಪ ಮಾತುಕತೆ ಮಾಡಿದ್ದಾರೆ. ಜಗ್ಗೇಶ್ ಆಶೀರ್ವಾದವನ್ನ ಪಡೆದ ಮಾತಿನ ಮಲ್ಲ ಗಿಲ್ಲಿ ನಟ. ಗಿಲ್ಲಿ ಎಲ್ಲರ ಮನಸ್ಸು ಗೆಲ್ತಾನೆ ಅಂತ ನಟ ಜಗ್ಗೇಶ್ ಅವರು ಹೇಳಿದ್ರು. ಇನ್ನೊಂದು ವರ್ಷದಲ್ಲಿ 4 ಬಾಡಿಗಾರ್ಡ್ ಇಟ್ಕೊಂಡು ಛತ್ರಿ ಹಿಡಿಯೋಕೆ ಒಬ್ಬನ ಇಟ್ಕೊಂಡು ಓಡಾಡ್ತಾನೆ. 1 ವರ್ಷದ ಹಿಂದೆ ಗಿಲ್ಲಿ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು ಜಗ್ಗೇಶ್ ಅವರು. ಇದೀಗ ಬಿಗ್ ಬಾಸ್ ಗೆದ್ದು ಸದ್ದು ಮಾಡ್ತಾ ಇರುವ ಗಿಲ್ಲಿ ನಟ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಈಗ ಗಿಲ್ಲಿ ನಟನಿಗೆ ಅಭಿಮಾನಿಗಳು ಸಾಕಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಜಗ್ಗೇಶ್ ಅವರು 1 ವರ್ಷದ ಹಿಂದೆ ಹೇಳಿದಂತಹ ಭವಿಷ್ಯ ಈಗ ನಿಜ ಆಗಿದೆ. ಹಾಗಾಗಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ನಟ ಜಗ್ಗೇಶ್ ಅವರು ಸನ್ಮಾನವನ್ನ ಮಾಡಿದ್ದಾರೆ. ನಟ ಜಗ್ಗೇಶ್ ಭೇಟಿಯಾದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮಲ್ಲೇಶ್ವರದ ಜಗ್ಗೇಶ್ ನಿವಾಸದಲ್ಲಿ ಭೇಟಿಯಾಗಿ ಸ್ವಲ್ಪ ಮಾತುಕತೆ ಮಾಡಿದ್ದಾರೆ. ಜಗ್ಗೇಶ್ ಅವರ ಆಶೀರ್ವಾದವನ್ನು ಕೂಡ ಮಾತಿನ ಮಲ್ಲ ಗಿಲ್ಲಿ ಪಡ್ಕೊಂಡಿದ್ದಾರೆ. ಗಿಲ್ಲಿ ಎಲ್ಲರ ಮನಸ್ಸು ಗೆಲ್ತಾನೆ ಅಂತ ನಟ ಜಗ್ಗೇಶ್ ಅವರು ಹೇಳಿದ್ರು. ಅವರ ಮಾತು ಈಗ ನಿಜ ಆಗಿದೆ. ಇನ್ನೊಂದು ವರ್ಷದಲ್ಲಿ 4 ಬಾಡಿಗಾರ್ಡ್ ಇಟ್ಕೊಂಡು ಛತ್ರಿ ಹಿಡಿಯೋಕೆ ಒಬ್ಬನ ಇಟ್ಕೊಂಡು ಓಡಾಡ್ತಾನೆ ಗಿಲ್ಲಿ ನಟ ಅಂತ ಹೇಳಿಕೆ ಕೊಟ್ಟಿದ್ರು. 1 ವರ್ಷದ ಹಿಂದೆ ಗಿಲ್ಲಿ ಬಗ್ಗೆ ನುಡಿದಂತಹ ಭವಿಷ್ಯ ಈಗ ನಿಜ ಆಗಿದೆ. ಇದೀಗ ಬಿಗ್ ಬಾಸ್ ಗೆದ್ದು ಸದ್ದು ಮಾಡ್ತಾ ಇರುವ ಗಿಲ್ಲಿ ನಟ ಎಲ್ಲಿ ನೋಡಿದ್ರು ಕೂಡ ಈಗ ಗಿಲ್ಲಿಯ ಅಭಿಮಾನಿಗಳ ಆರ್ಭಟ ಜೋರಾಗಿದೆ, ಅಬ್ಬರ ಜೋರಾಗಿದೆ. ಎಲ್ಲಿ ನೋಡಿದ್ರು ಗಿಲ್ಲಿಯ ಅಭಿಮಾನಿಗಳು ಅಪಾರವಾದ ಪ್ರೀತಿಯನ್ನ ಗಿಲ್ಲಿ ನಟನಿಗೆ ಕೊಡ್ತಾ ಇದ್ದಾರೆ. 1 ವರ್ಷದ ಹಿಂದೆಯೇ ಜಗ್ಗೇಶ್ ಅವರು ಒಂದು ಭವಿಷ್ಯವನ್ನ ನುಡಿದಿದ್ರು. ಆ ಭವಿಷ್ಯದಂತೆ ಈಗ 4 ಬಾಡಿಗಾರ್ಡ್ ಇದ್ದಾರೆ. ಜೊತೆಗೆ ಅಪಾರವಾದ ಜನರನ್ನ ಗಳಿಸ್ಕೊಂಡಿದ್ದಾರೆ, ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸನ್ಮಾನ ಕೂಡ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ಸದ್ಯಕ್ಕೆ ಜಗ್ಗೇಶ್ ಅವರು ಹೇಳಿದ ಭವಿಷ್ಯ ನಿಜ ಆಗಿದೆ. ಯಾಕೆಂತಂದ್ರೆ 1 ವರ್ಷದ ಹಿಂದೆಯೇ ಹೇಳಿದ್ರು ಗಿಲ್ಲಿ ನಟ ಮುಂದಿನ ಭವಿಷ್ಯ ಯಾವ ರೀತಿ ಇದೆ ಅಂತ. ಅದು ಈಗ ಸದ್ಯಕ್ಕೆ ಸತ್ಯ ಆಗಿದೆ. ಜೊತೆಗೆ ಈಗ ಸನ್ಮಾನ ಕೂಡ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ? ಹೌದು ಸಾಹಿತ್ಯ, ಏನು ಜಗ್ಗೇಶ್ ಅವರು 1 ವರ್ಷದ ಹಿಂದೆನೆ ಭವಿಷ್ಯ ನುಡಿದ್ರು. ಈ ವಿಚಾರವಾಗಿ ನಾನು ಫಸ್ಟ್ ಟೈಮ್ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಗಿಲ್ಲಿ ಹತ್ರ ಮಾತನಾಡಿದ್ದೆ. ಅಂದ್ರೆ ಅವರು ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆ ಮಾಡಿದ್ದೆ. ನೋಡಿ ಗಿಲ್ಲಿ ಅವರೇ, ಜಗ್ಗೇಶ್ ಅವರು 1 ವರ್ಷ ಹಿಂದೆನೆ ನಿಮ್ಗೆ ಹೇಳಿದ್ರು ಗನ್ ಮ್ಯಾನ್ಸ್ ಗಳು ಬೇಕು ನಿಮ್ ಜೊತೆಗೆ, ನೆಕ್ಸ್ಟ್ ನೀವು ಆ ಮಟ್ಟಕ್ಕೆ ಬೆಳಿತೀರಾ ಅನ್ನುವಂತಹ ಒಂದು ಭವಿಷ್ಯ ನುಡಿ ಅಂತಾನೆ ಹೇಳ್ಬೋದು ಸಾಹಿತ್ಯ. ಆ ರೀತಿಯಾಗಿ ಜಗ್ಗೇಶ್ ಅವರು ಭರವಸೆಯನ್ನ ಕೊಟ್ಟು ಒಂದ್ ರೀತಿಯಾಗಿ ನಮಗೆ ಸ್ಫೂರ್ತಿ ತುಂಬೋದು ಅಂತ ಹೇಳ್ತಾರಲ್ಲ, ನಮ್ಮನ್ನ ಇನ್ಸ್ಪೈರ್ ಮಾಡೋದು, ಆ ಇನ್ಸ್ಪಿರೇಷನಲ್ ಮಾತುಗಳನ್ನ ನಮಗೆ ಪ್ರೋತ್ಸಾಹ ನೀಡೋದನ್ನ, ನಮ್ಮ ಯಶಸ್ಸಿನ ಹಾದಿಗೆ ಬೇಕಾದಂತಹ ಎಲ್ಲಾ ಒಂದು ಗೈಡೆನ್ಸ್ ಅನ್ನ ಜಗ್ಗೇಶ್ ಅವರು ಯಾವುದೇ ಒಂದು ರಿಯಾಲಿಟಿ ಶೋರಲ್ಲಿ ಅವ್ರಿಗೆ ಇಷ್ಟವಾದಂತಹ ಕಲಾವಿದರಿಗೆ ಕೊಡ್ತಾ ಹೋಗ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವರ ನಟನೆಯ ಮುಖಾಂತರ ಅಥವಾ ಅನುಭವದಿಂದ ಹೇಗ್ ಗೊತ್ತಾಗುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು. ಬಟ್ ಜಗ್ಗೇಶ್ ಅವರು ನುಡಿದಂತಹ ಎಷ್ಟೋ ಭವಿಷ್ಯವಾಣಿಗಳು ನಿಜ ಆಗಿರೋದಂತೂ ಹೌದು. ಅದ್ರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿನೂ ಕೂಡ ಒಬ್ರಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ ಅಂತ ಭಾವಿಸ್ತೀನಿ ಸಾಹಿತ್ಯ. ಸೊ ಅವ್ರು ಅವತ್ತು ಹೇಳಿದ ಆ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಅದನ್ನ ಗಿಲ್ಲಿ ಅವರು ಕೂಡ ನೆನಪು ಮಾಡ್ಕೊಂಡು ಹೌದಲ್ವಾ ಅಂತ ಹೇಳಿದ್ರು. ಆಗ ನಾನು ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಇನ್ನೂ ಜಗ್ಗೇಶ್ ಅವ್ರನ್ನ ಭೇಟಿ ಮಾಡಿರ್ಲಿಲ್ಲ. ಬಟ್ ಇವಾಗ ಜಗ್ಗೇಶ್ ಅವ್ರನ್ನು ಕೂಡ ಭೇಟಿ ಮಾಡುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಮಲ್ಲೇಶ್ವರದಲ್ಲಿರುವಂತಹ ಜಗ್ಗೇಶ್ ಅವರ ನಿವಾಸಕ್ಕೆ ಗಿಲ್ಲಿ ತೆರಳಿಬಿಟ್ಟು ಅವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಭೇಟಿಯಾಗಿ ಮತ್ತೆ ಮಾತುಕತೆ ಕೂಡ ಆಡಿರುವಂತದ್ದು ಒಂದಷ್ಟು ವಿಚಾರಗಳ ಬಗ್ಗೆ. ಮತ್ತೆ ಗಿಲ್ಲಿ ಅವರು ಹೇಳ್ತಾ ಇದ್ರು, ನಾನು ಎಲ್ಲೇ ಹೋದ್ರು ಕೂಡ ಶಿವಣ್ಣನ ಭೇಟಿ ಮಾಡಿದೆ, ಸುದೀಪ್ ಅವ್ರನ್ನ ಭೇಟಿ ಮಾಡಿದೆ, ಶಿವರಾಜ್ ಕುಮಾರ್ ಅವ್ರನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿದ್ರು. ಇಲ್ಲೂ ಕೂಡ ಜಗ್ಗೇಶ್ ಅವರು ಕೂಡ ಹೇಳಿದಾರಂತೆ. ಅಂದ್ರೆ ಈಗ ಗೆಲುವು ನಿನಗೆ ಸಿಕ್ಕಿದೆ, ನಿನ್ನ ಕಷ್ಟಪಟ್ಟು ನಿನ್ನ ಹಾರ್ಡ್ ವರ್ಕ್ ಶ್ರಮ ಏನೆಲ್ಲ ಮಾಡಿದ್ಯಾ ಅದಕ್ಕೆ ಗೆಲುವು ನಿನ್ನ ಪರಿಶ್ರಮಕ್ಕೆ ಸಿಗ್ಬೇಕಾದಂತಹ ಫಲ ಸಿಕ್ಕಿದೆ. ಬಟ್ ಆದ್ರೆ ಅದನ್ನ ನೀನು ಹೇಗೆ ಉಳಿಸ್ಕೊಂಡು ಹೋಗ್ತೀಯಾ, ನೀನ್ ಮುಂದೆ ಹೇಗ್ ನಡ್ಕೊಂಡು ಹೋಗ್ತೀಯಾ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಆ ಗಳಿಸ್ಕೊಂಡಂತಹ ಪ್ರೀತಿ, ವಿಶ್ವಾಸ, ಜನಗಳ ಸಪೋರ್ಟ್, ಆ ವೋಟು 47 ಕೋಟಿಗೂ ಅಧಿಕ ವೋಟ್ಗಳೆಲ್ಲ ಏನಿದೆ ಅದೆಲ್ಲವನ್ನು ಕೂಡ ಗಳಿಸ್ಕೊಂಡಿದ್ಯಾ ಹೌದು. ಬಟ್ ಅದನ್ನ ಹಾಗೆ ಉಳಿಸ್ಕೊಂಡು ಹೋಗುವಂಥದ್ದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಗಿಲ್ಲಿ ಅನ್ನುವಂತಹ ಕಿವಿ ಮಾತುಗಳನ್ನ ಜಗ್ಗೇಶ್ ಅವರು ಹೇಳಿದ್ದಾರೆ. ಹಾಗೆ ಒಂದು ಹಗ್ ಮಾಡಿ ಆಶೀರ್ವಾದ ಮಾಡಿ ಒಂದು ಚಿಕ್ಕದಾಗಿ ಸನ್ಮಾನ ಕೂಡ ಮಾಡಿರುವಂತದ್ದು. ಸೊ ಗಿಲ್ಲಿ ಅವರು ಏನಂತ ಹೇಳಿದ್ರೆ,
ಬಿಗ್ ಬಾಸ್ ಟ್ರೋಫಿ ಗೆದ್ದು ಆಚೆ ಬಂದಿದ್ದು ಈ ಹಿಂದೆ ಮಂಡ್ಯ ಮಳವಳ್ಳಿಗೆ ನಾನು ಹೋದಾಗ ಸಾಹಿತ್ಯ ಅಲ್ಲಿನ ಜನಗಳೇ ಹೇಳ್ತಾ ಇದ್ರು, ಮೇಡಮ್ ಇಲ್ಲಿ ಅಂಬರೀಶ್ ಅವರು ಬಂದಾಗ ಇಷ್ಟು ಕ್ರೌಡ್ ಆಗಿತ್ತು, ಬಿಟ್ರೆ ಯಾವ MP MLA ಬಂದಾಗ್ಲೂ ಕೂಡ ಇಷ್ಟು ರೀತಿಯಾದಂತಹ ಅದ್ದೂರಿ ಸ್ವಾಗತ ಆಗಿರ್ಬೋದು, ಕ್ರೌಡ್ ಆಗಿರ್ಬೋದು ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಜಗ್ಗೇಶ್ ಅವರು ಅವತ್ತು ಆ ಒಂದು ರಿಯಾಲಿಟಿ ಶೋನ ವೇದಿಕೆ ಮೇಲೆ ಹೇಳಿದಂತಹ ಮಾತು ನಿಜ ಮಾಡಿದ್ದಾರೆ ಗಿಲ್ಲಿ ಸಾಹಿತ್ಯ. ನಿಜಕ್ಕೂ ಅವತ್ತು ಬಿಗ್ ಬಾಸ್ ನಲ್ಲಿದ್ದಾಗ ಸದ್ದು ಮಾಡಿದಂತಹ ಒಂದಷ್ಟು ವಿಚಾರಗಳು, ಆಮೇಲೆ ನುಡಿದಂತಹ ಒಂದಷ್ಟು ಮಾತುಗಳು ಜಗ್ಗೇಶ್ ಅವರು ಎಲ್ಲವನ್ನೂ ಕೂಡ ಗಿಲ್ಲಿ ನಿಜ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ವರ್ಷದ ಹಿಂದೆ ಜನಮನ ಗೆಲ್ತಾನೆ ಅಂತ ಹೇಳ್ಬಿಟ್ಟು ಜಗ್ಗೇಶ್ ಅವರು ಹೇಳಿದ್ದು ಅದು ಇವತ್ತು ನಿಜ ಆಗಿದೆ ಸಾಹಿತ್ಯ. ಗಿಲ್ಲಿ ಎಲ್ಲರ ಕರ್ನಾಟಕ ಜನತೆಯ ಮನ ಎಲ್ಲವನ್ನೂ ಕೂಡ ಗೆದ್ದಿದ್ದಾರೆ. ಅದ್ರಲ್ಲೂ ಕೂಡ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ ಗಿಲ್ಲಿನ. ಎಲ್ಲರೂ ಕೂಡ ಅಷ್ಟು ಹೃದಯ ಪೂರ್ವಕವಾಗಿ ಇಷ್ಟಪಡ್ತಾರೆ ಬಿಕಾಸ್ ಆಫ್ ಅವರ ಜೆನ್ಯೂನ್ ನಿಯತ್ತಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದ್ದು, ಅದ್ರ ಜೊತೆಗೆ ಎಂಟರ್ಟೈನ್ ಮಾಡಿದ್ದು, ಮತ್ತೆ ಕಾಮಿಡಿ. ಮತ್ ಅವರು ಕಂಪೇರ್ ಟು ರಿಯಾಲಿಟಿ ಶೋಸ್ಗೆ ಕಂಪೇರ್ ಮಾಡಿದ್ರೆ ಸಾಹಿತ್ಯ ಇಲ್ಲಿ ಅಷ್ಟಾಗಿ ಕಾಮಿಡಿಯನ್ನ ಮಾಡಿಲ್ಲ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಬಿಕಾಸ್ ಅಲ್ಲಿ ಪ್ರಾಪರ್ಟಿ ಕಾಮಿಡಿ ಅಂತ ಹೇಳ್ಬಿಟ್ಟು ನಗಾಡಿ ಆ ಸ್ಕೆಚ್ ಅಲ್ಲಿ ಅನುಶ್ರೀ ಅವರಂತೂ ಸಿಕ್ಕಾಪಟ್ಟೆ ನಗಾಡ್ತಾ ಇದ್ರು. ಕಂಪೇರ್ ಟು ಅದರ್ ರಿಯಾಲಿಟಿ ಶೋಸ್ ಇಲ್ಲಿ ಸ್ವಲ್ಪ ಕಮ್ಮಿ ಕಾಮಿಡಿ ಮಾಡಿದ್ದಾರೆ. ಆದ್ರೂ ಕೂಡ ಅಷ್ಟು ಜನತೆಯನ್ನ ಮನಸ್ಸನ್ನ ಗೆದ್ದಿರೋದು ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು. ಫೈನಲಿ ಜಗ್ಗೇಶ್ ಅವರು ನುಡಿದಂತಹ ಭವಿಷ್ಯವಾಣಿ ಗಿಲ್ಲಿ ಕಡೆಯಿಂದ ನಿಜ ಆಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಗಿಲ್ಲಿ ನಟನ ಅಪಾರವಾದ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಆಫರ್ಗಳು ಕೂಡ ಗಿಲ್ಲಿ ನಟನನ್ನ ಅರಸ್ಕೊಂಡು ಬರ್ತಾ ಇದೆ. ಇದರ ನಡುವೆ ಈಗ ಜಗ್ಗೇಶ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಯಾಕೆಂತಂದ್ರೆ 1 ವರ್ಷದ ಹಿಂದೆ ಜಗ್ಗೇಶ್ ಅವರು ಹೇಳಿದಂತಹ ಭವಿಷ್ಯ ಈಗ ನಿಜ ಆಗಿದೆ. ಇದರ ಬೆನ್ನಲ್ಲೇ ಹೋಗಿ ಭೇಟಿಯನ್ನು ಕೂಡ ಮಾಡಿದ್ದಾರೆ.